ಇವರು ನಮ್ಮ 5 ಪೂರ್ವಿಕರಾಗಿರ್ಬೋದು, 5 ಜನರೇಷನ್ಗಳಿಂದ ಇವರ ತಾತ ಮುತ್ತಾತ ಅವರಪ್ಪ ಆ ಕಾಲದಿಂದನೂ ನಮ್ಮ ಇವರ ಒಂದು ಬಾಂಧವ್ಯ ಹಾಗೆ ಮೂಡ್ಕೊಂಡು ಬಂದಿರುತ್ತೆ. ಯಾವಾಗಲೂ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಾವು ಇವ್ರ ಹತ್ರ ನೇಪಾಳಿಂದ ರುದ್ರಾಕ್ಷಿನ ಹೋಲ್ಸೇಲಿಂದ ತರಿಸ್ಕೊತಾ ಇರ್ತೀವಿ. ಇವತ್ತು ನಮ್ಮ ಸ್ನೇಹಿತರನ್ನ ನಾವು ಒಂದು ಇಂಟ್ರೊಡಕ್ಷನ್ ಮಾಡಿಸ್ಕೊಡೋಣ ಅಂತ, ನಮ್ಮ ಎಲ್ಲ ಕರ್ನಾಟಕದ ಸ್ನೇಹಿತರಿಗೆ ನಮ್ಮ ಒಂದು ಇಂಟ್ರೊಡಕ್ಷನ್ ಮಾಡಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವರು ಒಂದು ಡಿಂಗ್ಲಾ ಅನ್ನೋ ಒಂದು ಇರುತ್ತೆ. ಡಿಂಗ್ಲಾ ಅನ್ನೋ ಊರು ಬೆಂಗಳೂರು, ನಮ್ಮ ಕರ್ನಾಟಕಕ್ಕೆ ಬೆಂಗಳೂರು ಹೇಗೆ ಒಂದು ಕ್ಯಾಪಿಟಲ್ ಸಿಟಿ, ಹಾಗೆ ಡಿಂಗ್ಲಾ ಅನ್ನೋದು ಒಂದು ಕ್ಯಾಪಿಟಲ್ ಸಿಟಿ ಆಫ್ ವರ್ಲ್ಡ್ಗೆ ಕ್ಯಾಪಿಟಲ್ ಸಿಟಿ ಡಿಂಗ್ಲಾ ಫಾರ್ ರುದ್ರಾಕ್ಷಸ್. ಆ ರೀತಿ ನಿಮಗೂ ಕೂಡ ಅವ್ರದ್ದು ಒಂದು 20 ರಿಂದ 25 ಎಕರೆ ಒಂದು ತೋಟ ಇದೆ. ಸೊ ಅವ್ರ ತೋಟದಲ್ಲೇ ಬೆಳೆದಿರ್ತಕ್ಕಂಥ ರುದ್ರಾಕ್ಷಿಗಳು 99 ರುದ್ರಾಕ್ಷ 5 ಮುಖದ ಬಂದರೆ ಒಂದೇ ಒಂದು ರುದ್ರಾಕ್ಷ ಈ ರೀತಿ ಒಂದು ಮುಖದಿಂದ 21 ಮುಖ ಗಂಟೆ ಸಿಗುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ರೆ ಒಂದು 70 ರಿಂದ 80 ಲಕ್ಷದ ಐಟಮ್ ಆಗಿರುತ್ತೆ ಇದು. ಅಷ್ಟು ಸ್ಟಾಕ್ಗಳನ್ನ ಇವ್ರು ಯಾವಾಗಲೂ ಇಟ್ಟಿರ್ತಾರೆ. ಮತ್ತು ಇವರು ತುಂಬ ಹೋಲ್ಸೇಲ್ ಕೂಡ ಎಲ್ಲ ಕಡೆಗೂ ಕಳಿಸ್ತಾ ಇರ್ತಾರೆ. ನೀವು ಕೂಡ ಗೌರಿಶಂಕರ್ ನೋಡಿರ್ಬೋದು. ಇದು ಸಾಕ್ಷಾತ್ ಓಕೆ, ಇದು ಸಾಕ್ಷಾತ್ ಶಿವ ಮತ್ತು ಪಾರ್ವತಿಯರ ಒಂದು ಇದಂತ ಹೇಳ್ಬೋದು. ಸೊ ಒಂದು ಮುಖದಿಂದ 21 ಮುಖದ ಗಂಟ ಇವ್ರ ಹತ್ರ ಒಂದು ರುದ್ರಾಕ್ಷಿ ಇರ್ತದೆ. ಇದು 19 ಮುಖದ ರುದ್ರಾಕ್ಷಿ. ಇದನ್ನು ನೋಡುವುದೇ ಒಂದು ಪುಣ್ಯ ಅಂತ ಹೇಳ್ಬೋದು. ಅಷ್ಟು ಪುಣ್ಯವಾದಂತಹ ರುದ್ರಾಕ್ಷಿಗಳಿದು. ಸೊ ಇವರದ್ದೇ ಒಂದು ತೋಟ 20 ರಿಂದ 25 ಎಕರೆ ತೋಟ ಇರೋದ್ರಿಂದ ಇವ್ರ ಹತ್ರನೇ ಪಕ್ಕ ಒರಿಜಿನಲ್ ಹಾಗೆ ಸರ್ಟಿಫೈಡ್ ರುದ್ರಾಕ್ಷಿಗಳು ಸಿಗ್ತದೆ. ನೀವು ನಮ್ಮಲ್ಲಿ ಬೇಕಾದ್ರೆ ನಮಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಇವ್ರಿಗೆ ಬಂದಾಗ, ನೇಪಾಳಕ್ಕೆ ಬಂದಾಗ ನಮ್ಮ ಸ್ನೇಹಿತರ ಒಂದು ವೆಬ್ಸೈಟ್ ಆಗಿರ್ಬೋದು, ಅವರ ಒಂದು ಡೀಟೇಲ್ಸ್ ಹೇಳ್ತಾರೆ.